ಒಂದು ದರ್ಶನ ಆಯಿತು. Oh my God. ಇಲ್ಲೊಂದು ಚಿಕ್ಕದಾಗ ಒಂದು ಫಾಲ್ಸ್ ಇದೆ, ತೋರಿಸ್ತೀನಿ ನೋಡಿ. ತುಂಬ ಚಿಕ್ಕದು. ಹಾಯ್ ಫ್ರೆಂಡ್ಸ್, ಇವಾಗ ಟೈಮು 1:45 ಗಂಟೆ ಆಗಿದೆ. ಈಗ ಮುಕ್ತಿನಾಥಕ್ಕೆ ಬಂದು ಜಾಯ್ನ್ ಆಗಿದ್ದೀವಿ. ಸೇರಿದ್ದೀವಿ ನೋಡಿ. ಅದರ ಪ್ರತಿಯೊಬ್ಬರು ಹಿಂದೂಗಳು ಬಂದು ನೋಡಬೇಕಾದಂಥ ಜಾಗ ಇದು. ಏನಂದರೆ ಪ್ರತಿ ಹೇಗೆ ನಾವು ಕೇದಾರನಾಥ, ಬದ್ರಿನಾಥ, ಆಮೇಲೆ ವೈಷ್ಣೋದೇವಿ ಆ ಥರ ಇದು ಮಾಡ್ತೀವಿ. ಬಟ್ ಅದೇ ರೀತಿ ಇದು ಕೂಡ ಒಂದು ಮುಕ್ತಿ ಸಿಗುವಂಥ ಜಾಗ ಅಂತ ಹೇಳ್ತಾರೆ. ಬಟ್ ಇದು ಪ್ರತಿಯೊಬ್ಬ ಹಿಂದೂ ಕೂಡ ಬಂದು ಇಲ್ಲಿ ನೋಡಬೇಕಿದೆ. ತುಂಬಾ ಅಲ್ಟಿಮೇಟ್ ಆಗಿದೆ ಜಾಗ ಮಾತ್ರ. ಒಂಥರ ತಣ್ಣಗೆ ಚಿಲ್ಲಾಗಿದೆ ಗಾಳಿ. ಬಟ್ ಕೆಲವೊಂದು ಸಾರಿ ಇಲ್ಲಿ ಇದು ಬಿಡಲ್ಲ ಅಂತ ಹೇಳ್ತಾರೆ, ಅಂದರೆ ರೋಡೆಲ್ಲ ಕ್ಲೋಸ್ ಆಗೋಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಬಂದು ಬೀಚ್ ಅದು. ಇಲ್ಲಿ ಮುಂದೆ ಹೆಲಿಪ್ಯಾಡ್ ಕೂಡ ಮಾಡಿದ್ದಾರೆ. ನೋಡಿ ಅಲ್ಲಿ ಬಂದು ನವೀನ್ ಸರ್ ಕುದುರೆನಲ್ಲಿ ಹೋಗ್ತಾ ಇದ್ದಾರೆ. ಈಗ ಒಂದು ನಿಮಿಷ ಕಾಣ್ತಾ ಇದೆಯಾ? ನವೀನ್ ಸರ್ ಹೋಗ್ತಿದ್ದಾರೆ. ಚಂದ್ರು ಇಲ್ಲಿ ಮುಂದೆ ಅವರು ವಾಕಿಂಗ್ ಸ್ಟೇರ್ ಕೇಸಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ನಾನೀಗ ಸ್ಟೆಪ್ಸ್ನ ಶುರು ಮಾಡ್ತೀನಿ. ಹೈ ಆ್ಯಟಿಟ್ಯೂಡ್ ಇರೋದ್ರಿಂದ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಅಷ್ಟೇ. ಯಾಕಂದರೆ ಹುಚ್ಚಾಟ ಆಡೋಂಥ ಜಾಗನೂ ಅಲ್ಲ ಇದು. ಯಾಕಂದರೆ ಏಜ್ ಇಸ್ ಜಸ್ಟ್ ಎ ನಂಬರು. ಏನೇನೋ ಮೈಂಡ್ಸೆಟ್ ಎಷ್ಟೇ ಪವರ್ ಸ್ಟ್ರಾಂಗ್ ಆಗಿದ್ದೂ ಕೂಡ ಆದ್ರೂ ಸ್ವಲ್ಪ ಹುಷಾರಾಗಿ ಒಂದು ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟು. ಒಳ್ಳೆ ಇದೆಲ್ಲ ಕಾಣ್ತಂಡೆ ಐಸ್ ಮೌಂಟನ್. ಫಸ್ಟ್ ಅದನ್ನೇ ನೋಡಿದ್ದು ನಾನು. ಪ್ರತಿಯೊಬ್ಬ ಹಿಂದೂ ಬರಬೇಕಾದಂಥ ಜಾಗ ಇದು. ಏಜಲ್ಲಿ ಮ್ಯಾಟರ್ ಆಗಲ್ಲ. ವ್ಯೂ ನೋಡಿ ಇಷ್ಟು ತುಂಬಾ ಸಖತ್ತಾಗಿ ಇದೆ. ಮತ್ತು ದೂರದಲ್ಲಿ ನೋಡ್ತಾ ಇದ್ದೀರಾ ಅದು ಅಮ್ಮಾಜಿ ಬೆಂಗಳೂರು. ಅಯ್ಯೋ ಬೆಂಗಳೂರು, ಹೌದಾ ಅಮ್ಮ? ಅವು ಎಲ್ಲಮ್ಮ? ಮಾನ್ಯತಾ ಟೆಕ್ನೋ ಪಾರ್ಕು. ಓಕೆ ಓಕೆ ಓಕೆ. ನಾವು ನಾಗರಬಾವಿ, ಬಾಣಸ್ವಾಡಿ. ಅಲ್ಲ ನಿಮ್ದು ನಾರ್ತ್ ಕರ್ನಾಟಕ ಅಂತ ಕಾಣುತ್ತೆ ಮಾತಾಡೋದು. ಹುಬ್ಳಿನ ನವನಗರನ ಉಳ್ಕಲ್. ಅಮ್ಮ ನೀವೆಲ್ಲ ಹುಬ್ಳಿ? ಓಕೆ ಓಕೆ. ನಾನು ಧಾರವಾಡ, ಬಿಜಾಪುರದ. ಇನ್ನೂ ಕಡಕ್ ಮಂದಿ. ಎಲ್ಲ ಕ್ಲಾಸ್ಮೇಟ್ಸಾ? ಸೂಪರ್. ನಾವು ಚೈನಾ ಹೋಗ್ತಾ ಇದೀವಮ್ಮ. ಡ್ರೈವ್
ಇಲ್ಲ, ನಾವು ಟಿಬೆಟ್ ಹೋಗ್ತಾ ಇದೀವಿ. ಡ್ರೈವ್, ಬೆಂಗಳೂರಿಂದ ಡ್ರೈವ್ ಬಂದಿದ್ದೀವಿ. ಡ್ರೈವ್ ಹೋಗ್ತಾ ಇದೀವಿ. ಖುಷಿ ಅನಿಸ್ಬಿಡ್ತದ ನಮ್ಮವ್ರಿದಾರ. ಕುಡಿಯಮ್ಮ, ಕುಡಿ ಕುಡಿ ಕುಡಿ. ನಿಮ್ಗೆ ಏನಿದ್ರು ಮತ್ತೆ ಅದು ರಿವರ್ಸ್ ಮಾಡ್ಕೋಬಹುದು, ಅಂದ್ರೆ ನಾರ್ಮಲ್ ಮಾಡ್ಬೋದು. ನಾವೇ ಇಷ್ಟಿದ್ದವರು, ನನಗೆ ಶುಗರ್ ಇಲ್ಲ. ಒಂದೊಂದು ಜಾಗನೂ ಒಂಥರ ಅಲ್ಟಿಮೇಟ್ ಆಗಿದೆ. ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ನೀರು ಫಾಲ್ಸಲ್ಲಿ ಇದಾಗಿದ್ದು. ಬಟ್ ಆದರೆ ಯಾವ ಒಂಥರ ಕ್ಲೈಮೇಟ್ಗೂ ಇದಕ್ಕೂ ಅಲ್ಟಿಮೇಟ್ ಆಗಿದೆ ಅಲ್ಲ ಸರ್. ಹೆಂಗನ್ನಿಸ್ತು? ಆಫ್ ರೋಡ್ ಸೂಪರ್ ಆಗಿದೆ. ಎಲ್ಲಿ ನಮ್ಮ ಅವರು ಕಿರಣ್ ಸರ್, ಥ್ಯಾಂಕ್ ಯು. ಒಳ್ಳೆ ಹೊಟ್ಟೆ ಉರಿತು. ನಮ್ಮ ಗಾಡಿ ತರಬೇಕಾಗಿತ್ತು. ಅದು ಗಾಡಿ 2 ಕಡೆ ಮಾತ್ರ ಮಿಸ್ ಉಳಿತು. ಬಟ್ ನಮ್ಮ ಗಾಡಿ ತರಬೇಕಾಗಿತ್ತು. ಇದು ತಂದಿದ್ದಾರೆ ಗಾಡಿ, ಯಾವ್ದು ಆಲ್ಟ್ರೋಸ್. ಇಲ್ಲಿ ಲೋಕಲ್ ಅವರು ಸರ್. ಅವರು UP ಗಾಡಿ ಅದು. ಅವ್ರು ಚೈನಾಗ ಹೋಗಲ್ಲ, ನಾವು ಚೈನಾಗ ಹೋಗ್ಬೇಕಲ್ಲ. ಅವ್ರು ವಾಪಸ್ ಇಂಡಿಯಾಗ ಹೋಗ್ತಾರೆ. ನಿಮ್ಮನ್ ಮಾತಲ್ಲಿ ಸೋಲ್ಸಕತ್ತಿತ್ತ ಆಗತ್ತಾ? ನೋಡಿ, ನನ್ನ ಸೋಲ್ಸೋರು ಇಲ್ಲಿದ್ದಾರೆ. ಒಂದು ವಾರ ನಾವು ಒಂದು ಇಷ್ಟ ಆಯ್ತಾ? ಪ್ರತಿ ಒಂದು ಜಾಗ ನಾವು ಮಾತ್ರ ಮತ್ತೆ ಫಾಲ್ಸ್ ನೋಡಿದ್ವಲ್ಲ, ಅದು ಅಷ್ಟೇ. ಆಕ್ಚುಲಿ ಸಕ್ಕತ್ತಾಗಿದೆ ಅಲ್ಲ. ನೇಪಾಳ ಚೆನ್ನಾಗಿದೆ. ಬಟ್ ನೇಪಾಳಕ್ಕೆ ಬರೋರು ಯಾವ್ದ್ರಲ್ಲಿ ಅಚ್ಚಾ. ಇಲ್ಲಿ ಹೇಗೆ ಅಂದರೆ ಗನ್ನಲ್ಲಿ ಡೀಸೆಲ್ ಮಾತ್ರ ಹಾಕ್ತಾರೆ, ಬಟ್ ಪೆಟ್ರೋಲ್ ಕ್ಯಾನಲ್ಲಿ ಹಾಕೋದಿತ್ತು. ಇತ್ತು ಫುಲ್ಲು ಬಂಡೆ ಫುಲ್ಲು ಕುಸ್ತೋಗಿದೆ. ಟೋಟಲ್ ಬೆಟ್ಟನೇ ಕುಸ್ತಿರೋದು. ಫಾರ್ಚುನರ್ ಎಷ್ಟು ಬರ್ತದಣ್ಣ? 12 ಮಂಡವರಂತೆ. ಎಲ್ಲಿ ನಾನು ಹೋಗೇ ಇಲ್ಲ ಅಲ್ಲಿಗೆ. ಎಲ್ಲಿ ನಮ್ಮ ಟೈಮೇ ಸಿಗಲ್ಲ. ಬೋಕುನ್ ಕೆರೆಯಿಂದ ಗಾಡಿ ತುಂಬ ಗಲೀಜಾಗಿ ಹೋಗಿತ್ತು. ಅದಕ್ಕೆ ನೇಪಾಳಲ್ಲಿ ನಮ್ಮ ಸಾಹೇಬ್ರದ್ದು ಬಾಡಿ ವಾಶ್. ಮತ್ತೆ ಚೇಂಜ್ ಆಗುತ್ತೆ. ಒಂದು ಪೇಪರ್ ಆಗಲಿ ಏನೇ ಆಗಲಿ ಏನಿಲ್ಲ. ಮಕ್ಕಳದ್ದು ಅಷ್ಟೇ ನೋಡಿ, ಯಾವುದೇ ಒಂದು ಬಸ್ ಟ್ರಾನ್ಸ್ಪೋರ್ಟೇಷನ್ ಏನೂ ಇಲ್ಲ. ಅಂದರೆ ಸ್ಕೂಲ್ ಬಸ್ಸು ಆ ಥರ ಸಿಸ್ಟಮೇ ಇಲ್ಲ ಇಲ್ಲಿ.